ಬೆಳಗಾವಿಯ ಹಲವು ಭಾಗಗಳಲ್ಲೂ ಮುಂಗಾರಿನ ಆರ್ಭಟ ತೀವ್ರವಾಗಿದೆ. ಖಾನಾಪುರ ತಾಲೂಕಿನ ಶಿವೋಲಿಯಲ್ಲಿ ಚಲಿಸ್ತಾ ಇದ್ದ ಟ್ರಾಕ್ಟರ್ ಮೇಲೆ ಮರದ ಕೊಂಬೆ ಮುರಿದು ಬಿದ್ದಿದ್ದು ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇನ್ನು ಭಾಗ್ಯನಗರದಲ್ಲಿ ಕಾರಿನ ಮೇಲೆ ಮರ ಉರುಳಿ ಬಿದ್ದಿದ್ದು ಕಾರು ಸಂಪೂರ್ಣವಾಗಿ ಜಖಂಗೊಂಡಿದೆ. ಮತ್ತೊಂದೆಡೆ ವಡ್ರಾಳ ಗ್ರಾಮದಲ್ಲಿ ಧಾರಾಕಾರ ಮಳೆಗೆ ಕೊಟ್ಟಿಗೆ ಕುಸಿದು ಬಿದ್ದು ಎಮ್ಮೆ ಸಾವನ್ನಪ್ಪಿದೆ. ಈ ಮಧ್ಯೆ ವಿದ್ಯಾರ್ಥಿಗಳು ಜಲಾವೃತವಾದ ರಸ್ತೆಯಲ್ಲೇ ಶಾಲೆಗೆ ನಡೆದು ಹೋದ ವಿಡಿಯೋ ವೈರಲ್ ಆಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆಯಾರ್ಭಟ ಮತ್ತಷ್ಟು ಹೆಚ್ಚಾಗಿದ್ದು ಕೃಷ್ಣಾ ನದಿಯಲ್ಲಿ ಒಳಹರಿವು ಏರಿಕೆಯಾಗಿದೆ. ಕಳೆದ 24 ಗಂಟೆಯಲ್ಲಿ 24,000 ಕ್ಯೂಸೆಕ್ ನೀರಿನ ಒಳಹರಿವು ಬಂದಿದೆ. ಇದರಿಂದ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ರಸ್ತೆಗಳೇ ಕೊಚ್ಚಿಕೊಂಡು ಹೋಗಿವೆ. ಮತ್ತೊಂದೆಡೆ ಕಲ್ಲೋಳದ ದತ್ತ ಮಂದಿರವನ್ನ ಕೃಷ್ಣಾ ನದಿ ಸುತ್ತುವರೆದಿದೆ. ಕೊಲ್ಲಾಪುರದ ಜೀವನಾಡಿಯಾಗಿರುವ ಪಂಚಗಂಗಾ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಕೊಲ್ಲಾಪುರ ನಗರದ 11 ಸ್ಥಳಗಳಲ್ಲಿ ಬೃಹತ್ ಮರಗಳು ಕಾರು ಬೈಕ್ಗಳ ಮೇಲೆ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯ ಅಬ್ಬರದಿಂದ ಬೆಳಗಾವಿಯಲ್ಲಿ ನದಿಗಳು ಉಕ್ಕಿ ಹರಿದಿವೆ. ಇದರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಲ್ಲಿ 9 ಸೇತುವೆ ಮುಳುಗಡೆಯಾಗಿದೆ. ಇನ್ನು ನಿನ್ನೆ ಒಂದೇ ರಾತ್ರಿಯಲ್ಲಿ 3 ಸಂಪರ್ಕ ಸೇತುವೆಗಳು ಜಲಾವೃತವಾಗಿವೆ. ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಕ್ಕೋಳ ಸಿದ್ನಾಳ ಸೇತುವೆ, ಜತ್ರಾಟ್ ಭೀವಶಿ ಸಂಪರ್ಕಿಸುವ ಸೇತುವೆ ಮತ್ತು ಮಾಂಜರಿ ಭವನ ಸೌದತ್ತಿ ಕೆಳಹಂತದ ಸೇತುವೆ ಜಲಾವೃತವಾಗಿದೆ. ಅಲ್ಲದೆ ಚಿಕ್ಕೋಡಿ ತಾಲೂಕಿನ ಮಲ್ಲಿಕವಾಡ ದತ್ತವಾಡ ಸಂಪರ್ಕಿಸುವ ಸೇತುವೆ ಮುಳುಗಡೆಯಾಗಿದೆ. ಇದರಿಂದ 18 ಗ್ರಾಮಗಳ ಸಂಪರ್ಕ ಕಡಿತವಾದಂತಾಗಿದೆ. ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಗೋಕಾಕ್ ಶಿಂಗಳಾಪುರ ಸಂಪರ್ಕಿಸುವ ಸೇತುವೆ ಜಲಾವೃತವಾಗಿದೆ. ಶಿಂಗಳಾಪುರ ನಿವಾಸಿಗಳು ಪರ್ಯಾಯ ಮಾರ್ಗದ ಮೂಲಕ ಗೋಕಾಕ್ಗೆ ತೆರಳುತ್ತಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ಸುರಿದ ಮಳೆ 4 ದಿನದಲ್ಲಿ ಬರಗಾಲದಂತಹ ವಾತಾವರಣವನ್ನೇ ಬದಲಿಸಿದೆ. 4 ಜಿಲ್ಲೆಗಳ ಜೀವನಾಡಿಯಾಗಿರೋ ಮಲಪ್ರಭಾ, ಘಟಪ್ರಭಾ, ಕೃಷ್ಣಾ, ಹಿರಣ್ಯಕೇಶಿ ನದಿಗಳಿಗೆ ಜೀವ ಕಳೆ ಬಂದಿದೆ. ಮಹಾರಾಷ್ಟ್ರದಲ್ಲಿ ಸುರಿದ ನಿರಂತರ ಮಳೆಯಿಂದಾಗಿ ದೂದ್ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಮಲಪ್ರಭಾ ನದಿಗೆ 1,500 ಕ್ಯೂಸೆಕ್ನಷ್ಟು ಅಧಿಕ ಒಳಹರಿವು ಹೆಚ್ಚಾಗಿದೆ. ಇನ್ನು ಹಿಡಕಲ್ ಜಲಾಶಯಕ್ಕೆ ಒಳಹರಿವು 15,000 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಇದರಿಂದ ವಿಠಲದೇವರ ಗರ್ಭಗುಡಿವರೆಗೂ ನೀರು ಹರಿದಿದೆ. ದೇವಸ್ಥಾನದ ಹೊರಭಾಗದಲ್ಲೂ ನದಿ ನೀರು ಸುತ್ತುವರೆದಿದೆ. ಸದ್ಯ ಹಿಡಕಲ್ ಜಲಾಶಯದಲ್ಲಿ 7 ಟಿಎಂಸಿ ನೀರು ಸಂಗ್ರಹವಾಗಿದೆ. ಬೆಳಗಾವಿಯಲ್ಲಿ ನದಿಗಳ ಹರಿವಿನ ಮಟ್ಟ ಏರಿಕೆ ಬೆನ್ನಲ್ಲೇ ಖಾನಾಪುರ ತಾಲೂಕಿನ 9 ಫಾಲ್ಸ್ಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಬೆಟ್ಟಣೆ ಜಲಪಾತ, ಚಿಕಲೆ ಜಲಪಾತ, ಚೋರ್ಲಾ ಜಲಪಾತ, ಬಟವಾಡೆ ಫಾಲ್ಸ್ ಸೇರಿದಂತೆ 9 ಜಲಪಾತಗಳಿಗೆ ನಿರ್ಬಂಧ ಹೇರಿ ಜಿಲ್ಲಾ ಅರಣ್ಯಾಧಿಕಾರಿ ಆದೇಶಿಸಿದ್ದಾರೆ. ಜಲಪಾತದ ಪ್ರವೇಶದ ಬಳಿ ಕಾವಲಿಗೆ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ನಿರ್ಬಂಧ ಉಲ್ಲಂಘಿಸಿ ಯಾರಾದರೂ ಫಾಲ್ಸ್ ಬಳಿ ಹೋದ್ರೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಲಾಗಿದೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಈಗಷ್ಟೇ ಮಳೆ ಚುರುಕು ಪಡೆದುಕೊಂಡಿರುವಂಥದ್ದು. ಇದರಿಂದ ಬೆಳಗಾವಿ ಜಿಲ್ಲೆಯ ಖಾನಾಪುರ್, ಅದರ ಜೊತೆಗೆ ಜಾಂಬೋಟಿ ಮತ್ತು ಕನಕುಂಬಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಹೀಗಾಗಿ ಫಾಲ್ಸ್ಗಳಿಗೂ ಕೂಡ ಈಗ ಸದ್ಯ ಜೀವಕಳೆ ಬರ್ತಾ ಇರುವಂಥದ್ದು. ಸದ್ಯ ಈಗ ಫಾಲ್ಸ್ಗಳನ್ನು ನೋಡೋಕ್ಕೆ ಪ್ರವಾಸಿಗರು ಮುಖ ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಈಗ ಖಾನಾಪುರ್, ಜಾಂಬೋಟಿ ಮತ್ತು ಕನಕುಂಬಿ ಭಾಗದಲ್ಲಿರುವಂತಹ ಫಾಲ್ಸ್ಗಳಿಗೆ ಅರಣ್ಯ ಇಲಾಖೆ ನಿಷೇಧವನ್ನ ಹೇರುವಂತದ್ದು. ಇನ್ನು ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತ ಸಿದ್ಧವಾಗಿದೆ ಅಂತ ಡಿಸಿ ಮೊಹಮ್ಮದ್ ರೋಷನ್ ಹೇಳಿದ್ದಾರೆ. ಲಾಸ್ಟ್ 2 ದಿವಸದಿಂದ ಬೆಳಗಾವಿನಲ್ಲಿ ವಿವಿಧ ತಾಲೂಕುಗಳಲ್ಲಿ ಮಳೆ ಆಗ್ತಾ ಇದೆ. 200-400 mm ನೀರು ನಮಗೆ ಮಳೆ ಪ್ರಮಾಣ ನಮಗೆ ರಿಪೋರ್ಟ್ ಆಗಿದೆ. ಸೊ ನಾವು ನೀರಿನ ಸಂಗ್ರಹಣೆ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀವಿ. ಹಾಗೂ ಎಲ್ಲೆಲ್ಲಿ ಡ್ಯಾಮೇಜಸ್ ಆಗ್ತಾ ಇದೆ ಅದನ್ನು ನಾವು ಸರ್ವೆ ಮಾಡಿಸ್ತಾ ಇದ್ವಿ. ಮನೆಗಳ ಡ್ಯಾಮೇಜ್ ಇರ್ಬೋದು, ದನಗಳ ಸಾವು ಇರ್ಬೋದು, ಅದನ್ನು ನಾವು ರಿಪೋರ್ಟ್ ತರಿಸ್ಕೊಂಡು ಪರಿಹಾರ ಕೊಡಲಿಕ್ಕೂ ನಾವು ಕ್ರಮ ವಹಿಸ್ತಾ ಇದ್ವಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೂ ಬೆಳಗಾವಿ ಭಾಗದಲ್ಲಿ ಭಾರೀ ಮಳೆಯಿಂದಾಗಿ ಬಾಗಲಕೋಟೆಯಲ್ಲಿ ಹರಿಯುವ ಕೃಷ್ಣಾ ನದಿಗೆ ಜೀವಕಳೆ ಬಂದಿದೆ. 2 ದಿನದ ಹಿಂದಷ್ಟೇ ಹನಿ ನೀರು ಇಲ್ಲದೆ ಬರಡು ಭೂಮಿಯಂತಾಗಿದ್ದ ಕೃಷ್ಣಾ ನದಿಯ ಒಡಲು ಇದೀಗ ಭರ್ತಿಯಾಗಿದೆ. ವಿಶಾಲವಾಗಿ ಬೋರ್ಗರೆದು ಹರಿಯುತ್ತಿರುವ ಕೃಷ್ಣಾ ನದಿ ರೈತರ ಮುಖದಲ್ಲಿ ಸಂತಸ ಮೂಡಿಸಿದೆ. ಜೊತೆಗೆ ಪ್ರವಾಹದ ಆತಂಕವನ್ನ ಸೃಷ್ಟಿಸಿದೆ. ಕೃಷ್ಣಾ ನದಿ ಹರಿವಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಜಮಖಂಡಿ ತಾಲೂಕಿನ ಚಿಕ್ಕ ಪಡಸಲಗಿ ಶ್ರಮಬಿಂದು ಸಾಗರ ಬ್ಯಾರೇಜ್ ಕೂಡ ಭರ್ತಿಯಾಗಿದ್ದು, ಬ್ಯಾರೇಜ್ ಮೇಲೆ ದಿವಂಗತ ಸಿದ್ದು ನ್ಯಾಮಗೌಡ ಅವರ ಭಾವಚಿತ್ರ ಇಟ್ಟು ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ದಾರೆ. ಮತ್ತೊಂದೆಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ತೀವ್ರವಾಗಿದ್ದು 5 ತಾಲೂಕುಗಳ ಶಾಲೆಗಳಿಗೆ ಮಂಗಳವಾರ ರಜೆ ಘೋಷಿಸಲಾಗಿದೆ. ಶಿರಸಿ, ಸಿದ್ದಾಪುರ, ಜೋಯಿಡಾ, ದಾಂಡೇಲಿ, ಯಲ್ಲಾಪುರ ತಾಲೂಕಿನ ಅಂಗನವಾಡಿ ಶಾಲೆಗಳಿಗೆ ರಜೆ ನೀಡಲಾಗಿದೆ.
ಚಿಕ್ಕಮಗಳೂರು, ಮಡಿಕೇರಿ ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲೂ ವರುಣಾರ್ಭಟ ಮುಂದುವರೆದಿದೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನಲ್ಲಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಬಡವನದೇಣೆ ಗ್ರಾಮದಲ್ಲಿ ಪೂರ್ಣೇಶ್ ಎಂಬುವರ ಮನೆ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿದೆ. ಮತ್ತಿಕಟ್ಟೆ ಬಳಿ ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದು ಮೂಡಿಗೆರೆ ಮತ್ತಿಕಟ್ಟೆ ಸಂಚಾರ ಬಂದ್ ಆಗಿತ್ತು. ಹೊರನಾಡು ಕೂಗ್ರೆ ಮಾರ್ಗದಲ್ಲೂ ಮರ ಉರುಳಿ ಬಿದ್ದಿದ್ರಿಂದ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಸ್ಥಳೀಯರು ಮರ ತೆರವು ಮಾಡಿದ್ರು. ಶಿವಮೊಗ್ಗದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ತುಂಗಾ ಡ್ಯಾಂ ಭರ್ತಿಯಾಗಿದೆ. ಡ್ಯಾಂನ 11 ಗೇಟ್ಗಳನ್ನು ತೆರೆದು 18,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ. ಇತ್ತ ಕೊಡಗು ಜಿಲ್ಲೆಯಲ್ಲಿ ಮಳೆಗೆ ಮರ ಉರುಳಿ ಬಿದ್ದಿದ್ರಿಂದ ದ್ವಿಚಕ್ರ ವಾಹನ ಸವಾರೆ ಸಿಂಧು ಎಂಬುವರ ಸ್ಥಿತಿ ಗಂಭೀರವಾಗಿದೆ. ವಿರಾಜಪೇಟೆ ತಾಲೂಕಿನ ಬೇಟುಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸಿಂಧು ಅವರನ್ನ ಮಡಿಕೇರಿಯಲ್ಲಿರುವ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಸತತ 5 ದಿನಗಳಿಂದ ಉತ್ತಮ ಮಳೆಯಾದ ಪರಿಣಾಮ ಸಕಲೇಶಪುರ ಪಟ್ಟಣದ ಬಳಿ ಸಂಪೂರ್ಣ ಖಾಲಿಯಾಗಿದ್ದ ಹೇಮಾವತಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಸಂಪೂರ್ಣ ಖಾಲಿಯಾಗಿದ್ದ ಹೇಮಾವತಿ ಜಲಾಶಯಕ್ಕೆ ಇದೀಗ 6,294 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ ಬಳಿ ಬಿರುಗಾಳಿ ಸಹಿತ ಮಳೆಯಿಂದಾಗಿ ಕಾರ್ನ ಮೇಲೆ ಮರದ ಕೊಂಬೆ ಬಿದ್ದಿದೆ. ಶೌಕತ್ ಹಾಜಿ ಕುಟುಂಬ ಸಮೇತರಾಗಿ ತೆರಳುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಮಳೆಗೆ ಮರ ಬಿದ್ದ ಪರಿಣಾಮ 10ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿವೆ. ಇದರಿಂದ ಹಲವು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಲೈನ್ಮ್ಯಾನ್ಗಳು ಮಳೆಯಲ್ಲಿಯೇ ದುರಸ್ತಿ ಕಾರ್ಯ ಮಾಡುತ್ತಿದ್ದಾರೆ. ಶಿರಾಡಿ ಘಾಟ್ನ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲೂ ವ್ಯಾಪಕ ಮಳೆಯಾಗ್ತಿದೆ. ಶಿರಾಡಿ ಘಾಟ್ನಲ್ಲಿ ಕಳೆದ 4-5 ವರ್ಷಗಳಿಂದ ಸತತವಾಗಿ ಭೂಕುಸಿತವಾಗ್ತಿದೆ. ಇದೀಗ ರಸ್ತೆಗೆ ಗುಡ್ಡ ಕುಸಿತ ಇದ್ದಂತೆ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. 3-4 ಹಂತದ ತಡೆಗೋಡೆ ನಿರ್ಮಾಣದಿಂದ ವಾಹನ ಸವಾರರಿಗಿದ್ದ ಆತಂಕ ನಿವಾರಣೆಯಾಗಿದೆ. ರಾಜ್ಯಕ್ಕೆ ಎಂಟ್ರಿಗೊಟ್ಟಿರುವ ಮುಂಗಾರು ಮಳೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲೂ ಅವಾಂತರ ಸೃಷ್ಟಿಸಿದೆ. ಗಾಳಿ ಸಹಿತ ಸುರಿದ ಧಾರಾಕಾರ ಮಳೆಗೆ ಕಾರವಾರ ನಗರಸಭೆ ಪಕ್ಕದಲ್ಲಿರುವ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಚೇರಿ ಮೇಲೆ ಮರವೊಂದು ಬಿದ್ದಿದೆ. ಸ್ಥಳಕ್ಕಾಗಮಿಸಿದ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಕಚೇರಿಯೊಳಗಿದ್ದ ಕಡತಗಳು ಮತ್ತು ದಾಖಲೆಗಳನ್ನು ಸ್ಥಳಾಂತರಿಸಿದ್ದಾರೆ. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಮಳೆ ಕಡಿಮೆಯಾದರೂ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಹಿನ್ನೆಲೆ ಜಿಲ್ಲೆಯ ನದಿಗಳು ತುಂಬಿ ಹರಿಯುತ್ತಿವೆ. ಉಡುಪಿ ನಗರಕ್ಕೆ ನೀರು ಒದಗಿಸುವ ಸ್ವರ್ಣ ನದಿಗೆ ಜೀವಕಳೆ ಬಂದಿದೆ. ಹಿರಿಯಡ್ಕದ ಬಜೆ ಡ್ಯಾಂ ಭರ್ತಿಯಾಗಿದೆ. ಮಾರ್ಚ್ ಏಪ್ರಿಲ್ ಸಂದರ್ಭದಲ್ಲಿ ಬಹುತೇಕ ಖಾಲಿಯಾಗುವ ಹಂತದಲ್ಲಿದ್ದ ಡ್ಯಾಂ ಜಲರಾಶಿಯಿಂದ ತುಂಬಿ ತುಳುಕುತ್ತಿದೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಸಾಧಾರಣ ಮಳೆಯಾಗುತ್ತಿದ್ದು ಮುಂಗಾರು ಮಳೆಯನ್ನೇ ನಂಬಿದ್ದ ಅನ್ನದಾತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಜಿಲ್ಲೆಯಲ್ಲಿ ಇದುವರೆಗೆ ಕೇವಲ 8% ಮಾತ್ರ ಬಿತ್ತನೆಯಾಗಿದ್ದು ಮಳೆಯಿಲ್ಲದೆ ಕಂಗಾಲಾಗಿದ್ದ ರೈತರು ಮಳೆಯಿಂದಾಗಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ವರುಣನ ಕೃಪೆಯಿಂದಾಗಿ ನಿರಾಸೆಯಲ್ಲಿದ್ದ ಜಿಲ್ಲೆಯ ಜಮೀನುಗಳಲ್ಲಿ ಈಗ ಮತ್ತೆ ಬಿತ್ತನೆಯ ಸಂಭ್ರಮ ಕಳೆಗಟ್ಟಲಾರಂಭಿಸಿದೆ. ಹಾವೇರಿ ಜಿಲ್ಲೆಯ ಹಲವೆಡೆಗಳಲ್ಲಿ ಕಳೆದ 1 ತಿಂಗಳಿನಿಂದ ಮುನಿಸಿಕೊಂಡಿದ್ದ ಮಳೆರಾಯ ಕೊನೆಗೂ ಕೃಪೆ ತೋರಿದ್ದಾನೆ. ರಟ್ಟಿಹಳ್ಳಿ ತಾಲೂಕಿನ ಹಲವೆಡೆ ಮಳೆರಾಯನ ಆರ್ಭಟ ಜೋರಾಗಿದೆ. ಮಳೆಯಿಲ್ಲದೆ ಕಂಗಾಲಾಗಿದ್ದ ಅನ್ನದಾತರ ಮೇಲೆ ವರುಣದೇವ ಕೃಪೆ ತೋರಿರೋದ್ರಿಂದ ರೈತರಲ್ಲಿ ಸಂತಸದ ಅಲೆ ಮೂಡಿದೆ. ಬಿಸಿಲಿನ ಬೇಗೆಯಿಂದ ಕಂಗಾಲಾಗಿದ್ದ ಭೂಮಿಗೆ ಈ ಮಳೆ ತಂಪೆರೆದಿದ್ದು ಪ್ರಕೃತಿಯು ಮತ್ತೆ ಹಸಿರಿನಿಂದ ನಳನಳಿಸುವ ಭರವಸೆ ಮೂಡಿಸಿದೆ.